ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ನಾನು ವುಮೆನ್ಸ್ ಡೇ ಕಾರ್ಯಕ್ರಮದ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ, ಅದರ ಕಂಟಿನ್ಯೂ ವಿಡಿಯೋ ಮಾಡಿದ್ದೀನಿ. ಈಗ ತಾನೇ ಮನೆಗೆ ಬಂದ್ವಿ ನಾವು. ನಮಗೆ ಸನ್ಮಾನ ಮಾಡಿದ್ದಾರೆ ನನಗೆ ಅಂತಂದ್ಬಿಟ್ಟು ನಮ್ಮ ಅಕ್ಕ ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ ನೋಡಿ. ಅದು ತವ್ರ ಮನೆಯಲ್ಲಿ ಯಾವುದೇ ಒಂದು ನಮ್ಮ ಖುಷಿಯನ್ನು ಹೇಳ್ಕೊಳ್ಳುವ ಒಂದು ಸ್ಥಾನ ಅಂತಂದರೆ ಅದು ತವ್ರ ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ಕೊಳ್ತಾರೆ. ನಾವು ಏನೇ ಒಂದು ಮಾಡಿದ್ದೀವಿ, ಒಂದು ಸಾಧನೆ ಮಾಡಿದ್ದೀವಿ ಅಂತಂದಾಗ ಅದನ್ನು ಮೊದಲು ನಮ್ಮ ತವ್ರ ಮನೆಯಲ್ಲಿ ಹೇಳ್ಕೊಳ್ಬೇಕು ಅಂತ ಅನ್ನೋದು ಎಲ್ಲರ ಆಸೆ ಕೂಡ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸ್ಪೆಷಲಿ ನನಗೆ ಅನಿಸುತ್ತೆ ಆ ಥರ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ತಾನೇ ನಮಸ್ಕಾರ ಮಾಡಿದ್ನಲ್ಲ ನನ್ನ ಮಗ, ಅವನು ಕೂಡ ಹಾಸ್ಟೆಲಿಂದ ಬಂದಿದ್ದಾನೆ. ಒಂದು 10 ದಿವಸ ರಜೆ ಇದ್ವು, ಹಾಗಾಗಿ ನಾನು ಮನೆಯಲ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿಯೇ ಕಳಿಸ್ಕೊಟ್ಟಿದ್ದೆ. ಇವತ್ತು ನಾವೆಲ್ಲರೂ ಕೂಡ ಒಂದು ಕಡೆ ಸೇರುವಂತಹ ದಿನ, ಸಂಡೇ ದಿವಸ ಎಲ್ಲರೂ ಸೇರಿಕೊಂಡು ಸಂಡೇ ಮೀಟಿಂಗ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಇಲ್ಲಿ ನಮ್ಮ ತವ್ರ ಮನೆಯಲ್ಲಿ ಸೇರ್ಕೊಳ್ತೀವಿ ಅಲ್ವಾ, ಹಾಗಾಗಿ ಬಂದಿದ್ದೀವಿ. ಹಾಗೆ ಇಲ್ಲಿ ನಮ್ಮ ಅಕ್ಕ ಏನೇನು ಮಾತಾಡಿದ್ರು ನೋಡಿ ಅಂತ ಇಲ್ಲಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅಲ್ವಾ ಮಾತಾಡಿದ್ದು, ಹಾಗಾಗಿ ಇಲ್ಲಿ ಈ ಥರ ಫಸ್ಟ್ ಟೈಮ್ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರನ್ನು ತೋರಿಸ್ತಾ ಇದ್ದೀನಿ. ತುಂಬ ಖುಷಿಪಟ್ಟರು ಅವರು ಕೂಡ ನೋಡಿ. ನಿಮಗೆ ರಿಯಲ್ ವಾಯ್ಸ್ ಕೂಡ ಸ್ವಲ್ಪ ತೋರಿಸ್ತೀನಿ ನಾನು, ಯಾಕೆ ಅಂತಂದರೆ ತುಂಬಾ ಕಡಿಮೆ ಸೌಂಡ್ ಬಂದಿದೆ, ಅಲ್ಲಿ ಮೈಕ್ದು ಸೌಂಡು ಜಾಸ್ತಿ ಇರಲಿಲ್ಲ, ಹಾಗಾಗಿ ನಾನು ರಿಯಲ್ ವಾಯ್ಸನ್ನು ಹಾಕ್ತಾ ಇಲ್ಲ. ಎಷ್ಟೇ ಸಾಧನೆ ಮಾಡಿದ್ರೆ ಮೊದಲು ನೀವು ಚೇಂಜ್ ಆಗಿ ಫಸ್ಟ್ ನಾವು ಚೇಂಜ್ ಆಗಬೇಕು. ನಾನು ನೋಡಿ ನಮ್ಮ ತಂದೆಗೆ ಶಿಕ್ಷಣ ಅಲ್ಲ, ನಮ್ಮ ತಂದೆ ವರದಕ್ಷಿಣೆ ಅಂತ ಮಾಡೋದ್ರ ವಿರುದ್ಧ ಹೆಣ್ಣು ವರದಕ್ಷಿಣೆ ಕೇಳಿದ್ರು ಸ್ವಲ್ಪ ಅದು ನೆಟ್ಟದಿಂದ ಕಲಿತಂದ್ರೆ ಕಲ್ಲಿನ ಟಚ್ ಮಾಡಿ ಬಂದವರು. ಅವ್ರು ಯಾರು ಕೇಳಿದ್ರು ನೋಡಿದ್ರು ಗುಂಡ ಬೆಟ್ಟನ ಮಾಡಿದ್ದಲ್ಲ, ಅದು ಆಟೋ ರಿಕ್ಷಾ ನಡ್ಸ್ಕೊಂಡೇ ತಗೊಂಡಿದ್ದ ಗುಂಡ ಬೆಟ್ಟನ ಅಂತೀವಿ. ಹಂಗೆ ನಾವು 4 ಮಂದಿ ಮುಂದೆ ಕಳ್ಸಿದ್ವಿ, 4 ಮಂದಿ ಕಳ್ಸಿದ್ವಿ. ಮರದಿಂದ ತಗೊಂಡಿಲ್ಲ, ಅವ್ರದ್ದು ಶಿಕ್ಷಣ ಭಾಳ ಒಂದು ಡಿಫ್ರೆಂಟ್ ಅದಾವೆ ಇವರು. ಹಾಗಂತ ನಾ ಹೆಣ್ಮಕ್ಳಿಗೆ ಹೇಳಕ್ ಬಯಸ್ತೀವಿ, ಮಾತಾಡೋದಕ್ಕಿಂತ ಮೊದಲು ನೀವು ಚೇಂಜ್ ಆಗಲಿ. ನಾವು ಹೇಗಿರ್ಬೇಕು ನಮ್ಗೆ ನೋಡಿ ಇನ್ನೊಬ್ಬರು ಕಲಿಬೇಕು. ನಮ್ಮ ತಂದೆ ಅವರಿಗೆ ವರದಕ್ಷಿಣೆ ಅಂತಂದರೆ ತುಂಬಾ ಅದಕ್ಕೆ ವಿರೋಧ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಏನೇನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೂ ನೋಡಿಲ್ಲ ಅಂತಂದರೆ ನೋಡ್ಬಹುದು. ಈ ಹಿಂದಿನ ವಿಡಿಯೋದಲ್ಲಿ ನಮ್ಮ ದೊಡ್ಡ ಅಕ್ಕ ಟೇಲರಿಂಗನ್ನು ಮಾಡ್ತಾರೆ ಅಂತ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಅವರು ಬೇರೆಯವರ ಬ್ಲೌಸ್ಗಳನ್ನು ಆಗಲಿ ಬೇರೆಯವರ ಡ್ರೆಸ್ಗಳನ್ನಾಗಲಿ ಇವಾಗ ಸ್ಟಿಚ್ ಮಾಡ್ತಾ ಇಲ್ಲ. ಮನೆಯವರು ಅಂದರೆ ನಾವೆಲ್ಲ ಅಕ್ಕ ತಂಗಿಯರಾಗಲಿ ಅವರ ಮಕ್ಕಳದಾಗಲಿ ನಮ್ಮದೆಲ್ಲರದು ಬ್ಲೌಸ್ಗಳು ಹಾಗೆ ಡ್ರೆಸ್ಗಳು ಏನಾದರೂ ಇದ್ದರೆ ಅವರೇ ಸ್ಟಿಚ್ ಮಾಡಿ ಕೊಡ್ತಾರೆ. ಹಾಗೆ ಈ ಡಿಸೈನನ್ನು ಇವತ್ತು ಮಾಡಿದ್ದೆ ಅಂತ ಅವರು ತೋರಿಸಿದ್ರು. ಅದು ಒಂದು ಖುಷಿ ಅಲ್ವಾ. ನಾವು ಏನೇ ಮಾಡಲಿ ಅದನ್ನು ಶೇರ್ ಮಾಡಿಕೊಂಡಾಗ ಮತ್ತು ಅವರು ಎದುರಿದ್ದವರು ಅದನ್ನು ಅಪ್ರಿಷಿಯೇಟ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಅಲ್ವಾ. ಅದಾದ ನಂತರ ಇವರು ನಮ್ಮ ಅಕ್ಕನ ಅತ್ತೆ ನಮ್ಮ ತಂದೆಯವರಿಗೆ ಭೇಟಿ ಆಗೋದಕ್ಕೆ ಬಂದಿದ್ದರು. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಅದಾದ ನಂತರ ಇಲ್ಲಿ ಸನ್ಮಾನ ಮಾಡಿದ್ರು ಅಲ್ವಾ, ಆ ಹಾರನ ತಗೊಂಡು ಎಲ್ಲರ ಕೊರಳಿಗೆ ಹಾಕ್ತಾ ಇದ್ನು ಚಿಂಟು, ನೋಡ್ತಾ ಇದ್ದೀರ ಇಲ್ಲಿ. ಯಾವಾಗಲೂ ಕೂಡ ಸಂಡೇ ಬಂದಾಗ ಇದೇ ಥರ ಮಾಡೋದು. ಎಲ್ಲರೂ ಕೂಡ ಇಲ್ಲಿ ಯಾರ ಕೊರಳಿಗೆ ಅವನು ಹಾರನ ಹಾಕ್ತಾನೆ ಅವರ ಹೆಸರನ್ನು ಹೇಳೋದು ಮಾಡಿದ್ರು ಇಷ್ಟೋ ತನಕ. ಇಲ್ಲಿ ನೋಡಿ ಮತ್ತೆ ಅವನು ಹಾಕ್ತಾ ಇದ್ನು. ಇದೆಲ್ಲ ಆದ ನಂತರ ಇಲ್ಲಿ ದೋಸೆಯನ್ನು ಹಾಕ್ತಾ ಇದ್ದಾರೆ ನಮ್ಮ ಅತ್ತಿಗೆ. ಇವತ್ತು ಫುಲ್ ಡೇ ಇದೇ ನಾಷ್ಟ ಆಗಿತ್ತು. ನಾವು ಸೀರಾ ಮತ್ತು ಉಪ್ಪಿಟ್ಟು ತಗೊಂಡಿದ್ವಿ ಅಲ್ವಾ ಅಲ್ಲಿ ಉಪಹಾರದಲ್ಲಿ, ಹಾಗಾಗಿ ಸ್ವಲ್ಪ ಹೊತ್ತು ಆದ ನಂತರ ಇಲ್ಲಿ ಮತ್ತೆ ದೋಸೆಯನ್ನು ಹಾಕಿ ಕೊಡ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದೋಸೆಯನ್ನು ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಹಾಕ್ತಾ ಇದ್ದಾರೆ. ಸಾಂಬಾರು ಮತ್ತು ಪಲ್ಯನ ಹೊರಗಡೆ ಒಲೆ ಮೇಲೆ ಮಾಡಿದರು. ಸಾಂಬಾರು ಅಂದರೆ ಈ ಕಡೆ ಬೀದರ್ ಕಡೆ
ಬ್ಯಾಳಿ ಅಂತ ಕರಿತೀವಿ ಅಲ್ವಾ, ಬೇಳೆ ಸಾರು ತುಂಬಾ ಟೇಸ್ಟಿಯಾಗಿತ್ತು. ಯಾಕೆ ಅಂತಂದರೆ ಅದು ಒಲೆ ಮೇಲೆ ತುಂಬ ಹೊತ್ತು ಅದು ಬೇಯಿಸ್ತಾರೆ ಅಲ್ವಾ, ಹಾಗಾಗಿ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಆಲೂಗಡ್ಡೆ ಪಲ್ಯ ಮತ್ತು ಸಾಂಬಾರನ್ನು ತಗೊಂಡು ನಾನು ಕೂಡ ನಾಷ್ಟಾನ ಮಾಡಿದೆ. ನಿಮ್ಮ ಸಂಡೇ ಪ್ಲ್ಯಾನ್ ಏನಾಗಿರುತ್ತೆ? ಹಾಗೆ ನೀವು ನಿಮ್ಮ ತವ್ರ ಮನೆಗೆ ಹೋಗಿ ಎಷ್ಟು ದಿವಸ ಆಯಿತು ಅಂತ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಆಗಾಗ ಹೋಗಿ ಭೇಟಿ ಆಗ್ತಾಯಿರಿ. ಹಾಗೆ ಇಲ್ಲಿ ಈ ಕಡೆ ನಮ್ಮ ಮಸ್ತಿ ಇನ್ನೂ ಚಾಲು ಇತ್ತು. ಈ ಕಡೆ ನಮ್ಮ ತಾಯಿಯವರು ಮತ್ತು ನಮ್ಮ ಅಕ್ಕನ ಅತ್ತೆ ಇಬ್ಬರು ಕೂಡ ನೋಡಿ ಬೀಗರು ಮಾತಾಡ್ತಾ ಕೂತ್ಕೊಂಡಿದ್ರು. ಅಂದರೆ ಅವರವರ ಏಜಲ್ಲಿ ಅವರು ಮಾತಾಡೋದು ಇಷ್ಟ ಆಗುತ್ತೆ ಅಲ್ವಾ, ಅವರಿಬ್ಬರು ಮಾತಾಡ್ತಾ ಕೂತ್ಕೊಂಡಿದ್ರು. ಇಲ್ಲಿ ಡ್ಯಾನ್ಸ್ ರಿಹರ್ಸಲ್ ನಡೀತಾ ಇದೆ, ನೋಡ್ತಾ ಇದ್ದೀರಾ. ಇದು ಯಾಕೆ ಅಂತ ನಾನು ಇನ್ನು ಮುಂದೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.